ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇಟ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ಸೆಕೆಂಡ್ PUC ಆನ್ಸರ್ ಪೇಪರ್ ಇವ್ಯಾಲ್ಯೂಯೇಷನ್ ಹೇಗಾಗುತ್ತೆ, ರಿಸಲ್ಟ್ ಯಾವಾಗ ಬರ್ಬೋದು, ಈ ರೀತಿ ಹಲವಾರು ಪ್ರಶ್ನೆಗಳು ಸೆಕೆಂಡ್ PUC ಎಕ್ಸಾಮ್ ಅನ್ನ ಬರೆದಂತಹ ಸ್ಟೂಡೆಂಟ್ಸ್ ಏನಿದ್ದಾರೆ ಅಂದ್ರೆ ನಿಮ್ಮಲ್ಲಿ ಇರುತ್ತೆ ಕ್ವಶನ್ಗಳು. ಈಗ ಆನ್ಸರ್ ಪೇಪರ್ ಇವ್ಯಾಲ್ಯೂಯೇಷನ್ ಹೇಗಾಗತ್ತೆ ಇದನ್ನು ತಿಳಿಸೋದಾದ್ರೆ, ಆನ್ಸರ್ ಪೇಪರ್ ಇವ್ಯಾಲ್ಯೂಯೇಷನ್ ಸ್ಕೀಮ್ ಆಫ್ ಇವ್ಯಾಲ್ಯೂಯೇಷನ್ ಪ್ರಕಾರ ಮಾಡ್ತಾರೆ. ಈಗ ಸ್ಕೀಮ್ ಆಫ್ ಇವ್ಯಾಲ್ಯೂಯೇಷನ್ ಅಂದ್ರೆ ಏನು ತಿಳ್ಕೊಳ್ಳೋದಾದ್ರೆ, ನಿಮಗೆ ಎಕ್ಸಾಮ್ ಬರೆದ್ರಿ, ಈಗ ಎಲ್ಲ ಸಬ್ಜೆಕ್ಟ್ ಕೂಡ ಮುಗಿದಿದ್ದಾವೆ, ಅಂದ್ರೆ ಎಲ್ಲ ಸಬ್ಜೆಕ್ಟ್ಗಳ ಎಕ್ಸಾಮ್ ಮುಗಿದಿದ್ದಾವೆ. ಈಗ ಎಕ್ಸಾಂಪಲ್ಗೆ ಕನ್ನಡ ಸಬ್ಜೆಕ್ಟ್ನ ಎಕ್ಸಾಮ್ ಅಂದ್ಕೊಳ್ಳೋಣ. ಆ ಕನ್ನಡ ಕ್ವಶನ್ ಪೇಪರ್ ಅಲ್ಲಿ ಇರುವಂತಹ ಎಲ್ಲಾ ಕ್ವಶನ್ಸ್ ಏನಿದಾವೆ ಅವುಗಳಿಗೆ ಸರಿಯಾದ ಆನ್ಸರ್ ಯಾವುದು, ಅದು ಸ್ಕೀಮ್ ಆಫ್ ಇವ್ಯಾಲ್ಯೂಯೇಷನ್ ಇರುತ್ತೆ. ಅದ್ರ ಜೊತೆಗೇನೆ ಈಗ ಒಂದು 5 ಮಾರ್ಕ್ಸ್ನ ಕ್ವಶನ್ ಅಂದ್ಕೊಳ್ಳೋಣ. ಆ 5 ಮಾರ್ಕ್ಸ್ನ ಕ್ವಶನ್ಗೆ ಆನ್ಸರ್ ಬರಿಬೇಕಾದ್ರೆ ಸ್ಟೂಡೆಂಟ್ಸ್ ಎಷ್ಟು ಪಾಯಿಂಟ್ಸ್ ಆನ್ಸರ್ ಅಲ್ಲಿ ಬರ್ದಿರಬೇಕು, ಅಂದ್ರೆ ಆ ಪಾಯಿಂಟ್ಸ್ ಕೂಡ ಯಾವ್ಯಾವುದು ಅದು ಕೂಡ ಮೆನ್ಷನ್ ಮಾಡಿರ್ತಾರೆ. ಕೆಲವೊಮ್ಮೆ ಏನಾಗುತ್ತೆ ಅಂತ ಹೇಳಿದ್ರೆ, ಈಗ ಮ್ಯಾಥಮೆಟಿಕ್ಸ್ ಆಗಿರ್ಬಹುದು, ಫಿಸಿಕ್ಸ್ ಆಗಿರ್ಬಹುದು, ಅದು ಬೇರೆ ಯಾವುದೊಂದು ಸಬ್ಜೆಕ್ಟ್, ಬಿಸ್ನೆಸ್ ಸ್ಟಡೀಸ್ನೋ ಅಕೌಂಟೆನ್ಸ್ನೋ ಯಾವುದೊಂದು ಸಬ್ಜೆಕ್ಟ್, ಅದರಲ್ಲಿ ಆನ್ಸರ್ ಬರಿಬೇಕಾದ್ರೆ ಪೂರ್ತಿ ಕರೆಕ್ಟಾಗಿ ಬರ್ದಿಲ್ಲ, ಕೆಲವು ಪಾಯಿಂಟ್ಸ್ ಮಿಸ್ ಆಗಿದ್ದಾವೆ, ಬಟ್ ಕೆಲವು ಪಾಯಿಂಟ್ಸ್ ಸರಿ ಕೂಡ ಇದ್ದಾವೆ. ಆ ಸಂದರ್ಭದಲ್ಲಿ ಸ್ಟೂಡೆಂಟ್ಸ್ ಬರೆದಂತಹ ಆನ್ಸರ್ಗೆ ಎಷ್ಟು ಮಾರ್ಕ್ಸ್ ಕೊಡಬೇಕು ಅದು ಕೂಡ ಆ ಸ್ಕೀಮ್ ಆಫ್ ಇವ್ಯಾಲ್ಯೂಯೇಷನ್ ಪ್ರಕಾರ ತಿಳಿಯುತ್ತೆ. ಆ ಸ್ಕೀಮ್ ಆಫ್ ಇವ್ಯಾಲ್ಯೂಯೇಷನ್ ಏನಿದೆ ಅದನ್ನು ಯೂಸ್ ಮಾಡಿಕೊಂಡು ನಿಮ್ಮ ಇವ್ಯಾಲ್ಯೂಯೇಷನ್ ಅನ್ನ ಮಾಡಲಾಗುತ್ತೆ. ನಂತರ ಈ ಇವ್ಯಾಲ್ಯೂಯೇಷನ್ ಪ್ರಾಸೆಸ್ ಏನಿರುತ್ತೆ ಅದರಲ್ಲಿ 3 ಜನ ಅಧಿಕಾರಿಗಳಿರ್ತಾರೆ: ಅಸಿಸ್ಟೆಂಟ್ ಎಕ್ಸಾಮಿನರ್, ಡೆಪ್ಯೂಟಿ ಚೀಫ್ ಎಕ್ಸಾಮಿನರ್ ಹಾಗೆ ಚೀಫ್ ಎಕ್ಸಾಮಿನರ್ ಅಂತ. ಈಗ ಎಷ್ಟು ಜನ ನಮ್ಮ ಆನ್ಸರ್ ಪೇಪರ್ ಚೆಕ್ ಮಾಡ್ತಾರೆ ಅದನ್ನು ಕೂಡ ತಿಳ್ಕೊಳ್ಳೋಣ. ಓಕೆ, ಅದಕ್ಕಿಂತ ಮೊದಲು ಅದೇ ಹೇಳಿದಲ್ವಾ, ಸ್ಟೂಡೆಂಟ್ಸ್ ಕೆಲವೊಮ್ಮೆ ಕರೆಕ್ಟಾಗಿ ಆನ್ಸರ್ ಬರ್ದಿರಲ್ಲ, ಅಂದರೆ ಪೂರ್ತಿ ಮಾರ್ಕ್ಸ್ ಸಿಗೋ ರೀತಿ ಇರಲ್ಲ, ಬಟ್ ಕೆಲವು ಸ್ಟೆಪ್ಸ್ ಕರೆಕ್ಟ್ ಆಗಿದ್ದಾವೆ. ಆವಾಗ ನೀವು ಎಷ್ಟು ಸರಿ ಬರ್ದಿದ್ರೋ ಅದಕ್ಕೂ ಕೂಡ ಮಾರ್ಕ್ಸ್ ಸಿಗುತ್ತೆ. ಮತ್ತೆ ಕೆಲವು ಸ್ಟೂಡೆಂಟ್ಸ್ ನಾವು ಸ್ವಂತ ವಾಕ್ಯದಲ್ಲಿ ಆನ್ಸರ್ ಬರ್ದಿದ್ವಿ, ನಮಗೆ ಫುಲ್ ಮಾರ್ಕ್ಸ್ ಸಿಗತ್ತಾ ಅಂತ ಕೇಳ್ತಾ ಇದ್ರು. ಏನಾಗುತ್ತೆ ಅಂತ ಹೇಳಿದ್ರೆ, ಈಗ ಅದೇ 5 ಮಾರ್ಕ್ಸ್ ಆಗಿರ್ಬಹುದು, ಅದು 3 ಮಾರ್ಕ್ಸ್ ಕ್ವಶನ್ ಆಗಿರ್ಬಹುದು, ಅದಕ್ಕೆ ಆನ್ಸರ್ ಬರಿಬೇಕಾದ್ರೆ ಇವಿಷ್ಟು ಪಾಯಿಂಟ್ಸ್ ಕವರ್ ಆಗಿರಬೇಕು ಅಂತಿರುತ್ತೆ. ನಂತರ ಆನ್ಸರ್ಲಿ ಇಂತಹ ವಿಷಯಗಳು ಇರಬೇಕು ಅಂತಿರುತ್ತೆ. ಹಾಗಿದ್ದಾಗ ನೀವು ಸ್ವಂತ ವಾಕ್ಯದಲ್ಲಿ ಬರೆದ್ರೂ ಕೂಡ ಕರೆಕ್ಟ್ ಆದ ಟರ್ಮ್ಸ್ ಅನ್ನ ಯೂಸ್ ಮಾಡಿ, ಅಂದ್ರೆ ಅಲ್ಲಿ ಕೆಲವು ಟರ್ಮ್ಸ್ ಇರುತ್ತೆ, ಕೀವರ್ಡ್ಸ್ ಅಂತ ಕರೀತಾರಲ್ವಾ, ಆ ಕೀವರ್ಡ್ಸ್ ಅಥವಾ ಟರ್ಮ್ಸ್ ಅನ್ನ ಕರೆಕ್ಟಾಗಿ ಯೂಸ್ ಮಾಡಿದಿರಾ. ನಂತರ ಆನ್ಸರ್ ಏನಿದೆ ಅದರಲ್ಲಿ ಅರ್ಥ ಕರೆಕ್ಟ್ ಆಗಿ ಇರೋ ರೀತಿ, ಮೀನಿಂಗ್ ಕರೆಕ್ಟ್ ಆಗಿ ಬರೋ ರೀತಿ ಆನ್ಸರ್ನ ಬರೆದಿದ್ರೆ ನಿಮಗೆ ಫುಲ್ ಮಾರ್ಕ್ಸ್ ಸಿಗುತ್ತೆ. ಸ್ವಂತ ವಾಕ್ಯದಲ್ಲಿ ಬರೆದ್ರೂ ಕೂಡ ಮಾರ್ಕ್ಸ್ ಸಿಗುತ್ತೆ. ಅಂದ್ರೆ ಹೆಚ್ಚಿನ ವಿದ್ಯಾರ್ಥಿಗಳು ಸ್ವಂತ ವಾಕ್ಯದಲ್ಲೇ ಬರೀತಾರೆ, ಅಂದ್ರೆ ಕಾನ್ಸೆಪ್ಟ್ ಅನ್ನ ಅರ್ಥ ಮಾಡ್ಕೊಂಡಿರ್ತಾರೆ, ಅದಕ್ಕೆ ಸಂಬಂಧಿಸಿದ ಕೀವರ್ಡ್ಸ್ ಆಗಿರ್ಬೋದು, ಟರ್ಮ್ಸ್ ಅನ್ನ ನೆನಪಲ್ಲಿ ಇಟ್ಕೊಂಡಿರ್ತಾರೆ. ಅದಂತರ ನಾಲೆಜ್ ಅನ್ನು ಯೂಸ್ ಮಾಡಿಕೊಂಡು, ಟರ್ಮ್ಸ್ ಅನ್ನು ಯೂಸ್ ಮಾಡಿಕೊಂಡು ಕರೆಕ್ಟ್ ಆದ ಅರ್ಥ ಬರೋ ರೀತಿ ಎಕ್ಸ್ಪ್ಲೇನ್ ಮಾಡ್ತಾರೆ, ಮಾರ್ಕ್ಸ್ ಸಿಗುತ್ತೆ. ಸೊ ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಮತ್ತೆ ಕೆಲವೊಮ್ಮೆ ಏನಾಗುತ್ತೆ ಅಂತ ಹೇಳಿದ್ರೆ, ವಿದ್ಯಾರ್ಥಿಗಳು ಆನ್ಸರ್ ಬರೆದಿರ್ತಾರೆ, ಅವಾಗ ಆ ಸ್ಕೀಮ್ ಆಫ್ ಇವ್ಯಾಲ್ಯೂಯೇಷನ್ ಪ್ರಕಾರ ಎಷ್ಟು ಮಾರ್ಕ್ಸ್ ನ ಕೊಡಬೇಕು ಅಂತ ಕ್ಲಿಯರ್ ಆಗದಿದ್ರೆ, ಅದು ಹೇಳಿದಲ್ವಾ 3 ಜನ ಅಧಿಕಾರಿಗಳು ಇರ್ತಾರೆ ಅಂತ. ಯಾರು? ಡೆಪ್ಯೂಟಿ ಚೀಫ್ ಎಕ್ಸಾಮಿನರ್, ನಂತರ ಅಸಿಸ್ಟೆಂಟ್ ಎಕ್ಸಾಮಿನರ್ ಹಾಗೆ ಚೀಫ್ ಎಕ್ಸಾಮಿನರ್. ಇವರು 3 ಜನ ಡಿಸ್ಕಸ್ ಮಾಡಿ, ಓಕೆ, ನಿಮ್ಮ ಆನ್ಸರ್ ಪೇಪರ್ನ ಮೊದಲಿಗೆ ಈ ಅಸಿಸ್ಟೆಂಟ್ ಎಕ್ಸಾಮಿನರ್ ಚೆಕ್ ಮಾಡ್ತಾರೆ. ಚೆಕ್ ಮಾಡಿದಾಗ ಅವರಿಗೆ ಕರೆಕ್ಟಾಗಿ ಎಷ್ಟು ಮಾರ್ಕ್ಸ್ ಕೊಡಬೇಕು ಅಂತ ಡಿಸೈಡ್ ಮಾಡೋದಕ್ಕೆ ಆಗದಿದ್ರೆ ಡೆಪ್ಯೂಟಿ ಚೀಫ್ ಎಕ್ಸಾಮಿನರ್ ಹಾಗೆ ಚೀಫ್ ಎಕ್ಸಾಮಿನರ್ ಅವ್ರ ಜೊತೆ ಡಿಸ್ಕಸ್ ಮಾಡ್ತಾರೆ. ಸ್ಟೂಡೆಂಟ್ಸ್ ಬರೆದಂತಹ ಆನ್ಸರ್ಗೆ ಎಷ್ಟು ಮಾರ್ಕ್ಸನ್ನ ಕೊಡಬೇಕು ಅಂತ ಡಿಸೈಡ್ ಮಾಡಿ ಅದ್ರ ನಂತರ ಮಾರ್ಕ್ಸ್ನ ಕೊಡ್ತಾರೆ. ಅಂದರೆ ನೀವೇನು ಬರೆದಿದ್ದೀರೋ ಅದಕ್ಕೆ ಏನೂ ಮೋಸ ಆಗಲ್ಲ. ನೀವು ಎಷ್ಟು ಕರೆಕ್ಟಾಗಿ ಆನ್ಸರ್ ಬರೆದಿದ್ದೀರೋ ಅದಕ್ಕೆ ಸೂಟೇಬಲ್ ಅಥವಾ ಕರೆಕ್ಟಾಗಿ ನಿಮಗೆ ಮಾರ್ಕ್ಸ್ ಕೂಡ ಸಿಗುತ್ತೆ. ಹಾಗಿದ್ರೆ ಈಗ ನಿಮ್ಮ ಆನ್ಸರ್ ಪೇಪರ್ ಎಷ್ಟು ಬಾರಿ ಚೆಕ್ ಆಗುತ್ತೆ ಇದನ್ನು ತಿಳ್ಕೊಳ್ತಾ ಹೋಗೋದಾದ್ರೆ, ಮೊದಲಿಗೆ ಎಲ್ಲಾ ವಿದ್ಯಾರ್ಥಿಗಳ ಆನ್ಸರ್ ಪೇಪರ್ ಇವ್ಯಾಲ್ಯೂಯೇಷನ್ ಅನ್ನ ಅಸಿಸ್ಟೆಂಟ್ ಎಕ್ಸಾಮಿನರ್ ಮಾಡ್ತಾರೆ. ಸಂಪೂರ್ಣವಾಗಿ ಚೆಕ್ ಮಾಡ್ತಾರೆ. ಪ್ರತಿ ಕ್ವಶನ್ಗೂ ಕೂಡ ಕ್ವಶನ್ ಆನ್ಸರ್ ಏನಿರುತ್ತೆ ಅದರಲ್ಲಿ ಸ್ಟೂಡೆಂಟ್ಸ್ ಯಾವ ರೀತಿ ಆನ್ಸರ್ ಬರೆದಿದ್ದಾರೆ, ಎಷ್ಟು ಪಾಯಿಂಟ್ಸ್ ಅನ್ನ ಬರೆದಿದ್ದಾರೆ ಅದನ್ನು ನೋಡ್ತಾರೆ. ನೀವು ಬರೆದಂತಹ ಆನ್ಸರ್ಗೆ ಅವರು ಇವ್ಯಾಲ್ಯೂಯೇಟ್ ಮಾಡಿ ಮಾರ್ಕ್ಸ್ ಅನ್ನ ಅಲಾಟ್ ಮಾಡ್ತಾರೆ. ಓಕೆ, ನಿಮ್ಮ ಆನ್ಸರ್ ಪೇಪರ್ ಇವ್ಯಾಲ್ಯೂಯೇಷನ್ ಮೊದಲೇ ಬಾರಿ ಕಂಪ್ಲೀಟ್ ಆಗಿ ಆಗುತ್ತೆ. ಯಾರು ಚೆಕ್ ಮಾಡ್ತಾರೆ ಹೇಳಿ? ಅಸಿಸ್ಟೆಂಟ್ ಎಕ್ಸಾಮಿನರ್ ಚೆಕ್ ಮಾಡ್ತಾರೆ. ಅದಂದ್ರೆ ನಿಮ್ಮ ಆನ್ಸರ್ ಪೇಪರ್ ಇವ್ಯಾಲ್ಯೂಯೇಷನ್ ಆಯಿತು, ಅದಕ್ಕೆ ಮಾರ್ಕ್ಸ್ ಕೂಡ ಅಲಾಟ್ ಆಗಿದೆ. ಇಂತಿಷ್ಟು ಮಾರ್ಕ್ಸ್ ಬಂದಿದೆ ಸ್ಟೂಡೆಂಟ್ಸ್ಗೆ, 80 ಮಾರ್ಕ್ಸ್ಗೆ ಒಂದು 79 ಮಾರ್ಕ್ಸ್ ಬಂದಿದೆ ಅಂತ ಅಂದ್ಕೊಳ್ಳೋಣ. ಆವಾಗ ಏನು ಮಾಡ್ತಾರೆ, ಈ ಅಸಿಸ್ಟೆಂಟ್ ಎಕ್ಸಾಮಿನರ್, ಡೆಪ್ಯೂಟಿ ಚೀಫ್ ಎಕ್ಸಾಮಿನರ್ ಏನಿರ್ತಾರೆ ಅವರಿಗೆ ಆ ಆನ್ಸರ್ ಪೇಪರ್ ಇವ್ಯಾಲ್ಯೂಯೇಟ್ ಆಗಿದೆ ಏನಿರುತ್ತೆ ಅದನ್ನ ಕೊಡ್ತಾರೆ. ಈಗ ಡೆಪ್ಯೂಟಿ ಚೀಫ್ ಎಕ್ಸಾಮಿನರ್ ಅಂದ್ರೆ ಅವರು ಕೂಡ ಇವ್ಯಾಲ್ಯೂಯೇಟ್ ಮಾಡೇ ಮಾಡ್ತಾರೆ. ಈಗ 79 ಮಾರ್ಕ್ಸ್ ಬಂದಿದೆ ಅಂತ ಹೇಳಿದೆ ಅಲ್ವಾ, ಅವರು ಮತ್ತೊಮ್ಮೆ ನಿಮ್ಮ ಆನ್ಸರ್ ಪೇಪರ್ ಸಂಪೂರ್ಣವಾಗಿ ಚೆಕ್ ಮಾಡ್ತಾರೆ. ಅದರ ನಂತರ ಅಲಾಟ್ ಆಗಿರುವಂತಹ ಮಾರ್ಕ್ಸ್ ಕರೆಕ್ಟ್ ಆಗಿ ಇದೆಯಾ ಅಥವಾ ಇಲ್ವಾ ಇದನ್ನ ಚೆಕ್ ಮಾಡ್ತಾರೆ. ಅದನ್ನ ಚೆಕ್ ಮಾಡಿ ಅವ್ರು ಒಂದ್ಸಲ ಇದು ಮಾಡ್ತಾರೆ. ಮತ್ತೊಂದು ವಿಷಯ ಏನಂತ ಹೇಳಿದ್ರೆ, ಈಗ 80 ಮಾರ್ಕ್ಸ್ನ ಎಕ್ಸಾಮ್ ಏನಿರುತ್ತೆ ಅದರಲ್ಲಿ ಟಾಪರ್ಸ್ ಏನಿರ್ತಾರೆ ಅವರ ಆನ್ಸರ್ ಪೇಪರ್ ಇವ್ಯಾಲ್ಯೂಯೇಷನ್ 3 ಬಾರಿ ಆಗುತ್ತೆ. ಓಕೆನಾ, 80 ಮಾರ್ಕ್ಸ್ನ ಎಕ್ಸಾಮ್ ಆಗಿರುತ್ತೆ, ಅದು ಸೈನ್ಸ್ ವಿದ್ಯಾರ್ಥಿಗಳಿಗೆ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಇವುಗಳ 70 ಮಾರ್ಕ್ಸ್ನ ಎಕ್ಸಾಮ್ ಆಗಿರಲಿ. ಈಗ ಟಾಪ್ ಸ್ಕೋರ್ ಮಾಡಿದಂಥ ಸ್ಟೂಡೆಂಟ್ಸ್ ಏನಿರ್ತಾರೆ ಅವರ ಆನ್ಸರ್ ಪೇಪರ್ 3 ಬಾರಿ ಚೆಕ್ ಆಗುತ್ತೆ. ಬಟ್ ಈಗ ಒಂದು 50 ಮಾರ್ಕ್ಸ್ ತೆಗೆದುಕೊಂಡಿದ್ದಾರೆ ಸ್ಟೂಡೆಂಟ್ಸು,
70 ಆಗಿರ್ಬೋದು, 80 or 50 ಮಾರ್ಕ್ಸ್ ತೆಗೆದುಕೊಂಡಿದ್ದಾರೆ, ಅಥವಾ ಒಂದು 40 ಮಾರ್ಕ್ಸ್ ತೆಗೆದುಕೊಂಡಿದ್ದಾರೆ. ಹಾಗಿದ್ದಾಗ ನಿಮ್ಮ ಆನ್ಸರ್ ಪೇಪರ್ ಇವ್ಯಾಲ್ಯೂಯೇಷನ್ 2 ಬಾರಿ ಚೆಕ್ ಆಗುತ್ತೆ. ಮೊದಲಿಗೆ ಅಸಿಸ್ಟೆಂಟ್ ಎಕ್ಸಾಮಿನರ್ ಚೆಕ್ ಮಾಡ್ತಾರೆ, ಅದರ ನಂತರ ಡೆಪ್ಯೂಟಿ ಚೀಫ್ ಎಕ್ಸಾಮಿನರ್, ಇವರಿಬ್ಬರಂತೂ ಚೆಕ್ ಮಾಡೇ ಮಾಡ್ತಾರೆ. ಎಲ್ಲ ಆನ್ಸರ್ ಪೇಪರ್ ಇವ್ಯಾಲ್ಯೂಯೇಷನ್ 2 ಬಾರಿ ಆಗೇ ಆಗುತ್ತೆ. ನಂತರ ಅದು ಹೇಳಿದಲ್ವಾ, ಟಾಪರ್ಸ್ ಬಿಟ್ಟು ಬಾಕಿ ಸ್ಟೂಡೆಂಟ್ಸ್ ಏನಿರ್ತಾರೆ ಅವರ ಆನ್ಸರ್ ಪೇಪರ್ 2 ಬಾರಿ ಇವ್ಯಾಲ್ಯೂಯೇಷನ್ ಆದ ನಂತರ ಆನ್ಲೈನ್ ಅಲ್ಲಿ ಎಂಟ್ರಿ ಮಾಡಲಾಗುತ್ತೆ. ನಿಮ್ಮ ರಿಜಿಸ್ಟರ್ ನಂಬರ್ ಅಂತೂ ಇರುತ್ತೆ, ನಿಮ್ಮ ರಿಜಿಸ್ಟರ್ ನಂಬರ್ನ ಎಂಟ್ರಿ ಮಾಡ್ತಾರೆ. ಅದರ ನಂತರ ಎಷ್ಟು ಮಾರ್ಕ್ಸ್ ಬಂದಿದೆ, ಒಂದು ಪರ್ಟಿಕ್ಯುಲರ್ ಸಬ್ಜೆಕ್ಟ್ಗೆ ಎಷ್ಟು ಮಾರ್ಕ್ಸ್ ಬಂದಿದೆ ಅದನ್ನ ಆನ್ಲೈನ್ ಅಲ್ಲಿ ಎಂಟ್ರಿ ಮಾಡ್ತಾರೆ. ಈಗ ಈ ಟಾಪರ್ಸ್ ಅಂತ ಹೇಳಿದ್ರೆ ಅದಕ್ಕೂ ಕೂಡ ಒಂದು ಮಾರ್ಕ್ಸ್ ಲಿಮಿಟ್ ಇದೆ, ಇಂತಿಷ್ಟು ಮಾರ್ಕ್ಸ್ ಅನ್ನ ಪಡೆದುಕೊಂಡ್ರೆ ಅವರ ಆನ್ಸರ್ ಪೇಪರ್ ಇವ್ಯಾಲ್ಯೂಯೇಷನ್ 3ನೇ ಬಾರಿ ಆಗುತ್ತೆ ಅಂತ. ಈಗ 80 ಮಾರ್ಕ್ಸ್ ನ ಎಕ್ಸಾಮ್ ಏನಿದೆ ಅಂದ್ರೆ ಈಗ ಯಾವುದು ಮ್ಯಾಥಮೆಟಿಕ್ಸ್ ಆಗಿರ್ಬೋದು, ಬಿಸ್ನೆಸ್ ಸ್ಟಡಿ ಆಗಿರ್ಬೋದು, ಹಿಸ್ಟ್ರಿ ಆಗಿರ್ಬೋದು, ಹಾಗೆ ಲ್ಯಾಂಗ್ವೇಜಸ್ ಕನ್ನಡ, ಇಂಗ್ಲಿಷ್, ಹಿಂದಿ, ಯಾವುದೇ ಲ್ಯಾಂಗ್ವೇಜಸ್ ಆಗಿರಲಿ, ಈ ಎಲ್ಲ 80 ಮಾರ್ಕ್ಸ್ ನ ಎಕ್ಸಾಮ್ ಏನಿದೆ ಅದರಲ್ಲಿ 80ಕ್ಕೆ 72 ಅಥವಾ ಅದಕ್ಕಿಂತ ಹೆಚ್ಚಿನ ಮಾರ್ಕ್ಸ್ ತೆಗೆದುಕೊಂಡ್ರೆ 72+ ಮಾರ್ಕ್ಸ್ ಅನ್ನ ತೆಗೆದುಕೊಂಡ್ರೆ ನಿಮ್ಮ ಆನ್ಸರ್ ಪೇಪರ್ ಇವ್ಯಾಲ್ಯೂಯೇಷನ್ 3 ಬಾರಿ ಆಗುತ್ತೆ. ಅಸಿಸ್ಟೆಂಟ್ ಎಕ್ಸಾಮಿನರ್, ಡೆಪ್ಯೂಟಿ ಚೀಫ್ ಎಕ್ಸಾಮಿನರ್ ಚೆಕ್ ಮಾಡೇ ಮಾಡ್ತಾರೆ. ಅದರ ನಂತರ ಚೀಫ್ ಎಕ್ಸಾಮಿನರ್ ಕೂಡ ಮತ್ತೊಮ್ಮೆ ಚೆಕ್ ಮಾಡ್ತಾರೆ, 3ನೇ ಬಾರಿ ಚೆಕ್ ಮಾಡ್ತಾರೆ. ಅದರ ನಂತರ ನಿಮ್ಮ ಮಾರ್ಕ್ಸ್ ಆನ್ಲೈನ್ ಅಲ್ಲಿ ಎಂಟ್ರಿ ಆಗುತ್ತೆ ಕನ್ಫರ್ಮ್ ಆದ ನಂತರ. ಅದೇ ರೀತಿ ಸೈನ್ಸ್ ಸ್ಟೂಡೆಂಟ್ಸ್ ಏನಿರ್ತಾರೆ ಅವರಿಗೆ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ, ಕಂಪ್ಯೂಟರ್ ಸೈನ್ಸ್ ಈ ಎಲ್ಲ ಸಬ್ಜೆಕ್ಟ್ಗಳ ಎಕ್ಸಾಮ್ 70 ಮಾರ್ಕ್ಸ್ಗೆ ಆಗಿರುತ್ತೆ. ಈ 70 ಮಾರ್ಕ್ಸ್ನ ಎಕ್ಸಾಮ್ ಏನಿದೆ ಅದಕ್ಕೆ ಸ್ಟೂಡೆಂಟ್ಸ್ 63 ಅಥವಾ ಅದಕ್ಕಿಂತ ಹೆಚ್ಚಿನ ಮಾರ್ಕ್ಸ್ ಅನ್ನ ಪಡೆದುಕೊಂಡ್ರೆ ಅವರ ಆನ್ಸರ್ ಪೇಪರ್ ಇವ್ಯಾಲ್ಯೂಯೇಷನ್ ಕೂಡ 3 ಬಾರಿ ಆಗುತ್ತೆ. ಓಕೆ, ಯಾರು ಚೆಕ್ ಮಾಡ್ದೆ ಅಂತ ಹೇಳಿದೆ 3 ಬಾರಿ ಚೆಕ್ ಮಾಡಲಾಗುತ್ತೆ. ಅದರ ನಂತರ ನಿಮ್ಮ ಮಾರ್ಕ್ಸ್ ಏನು ಬಂದಿರುತ್ತೆ ಅದನ್ನ ಆನ್ಲೈನ್ ಅಲ್ಲಿ ಎಂಟ್ರಿ ಮಾಡ್ತಾರೆ. ಅಂದ್ರೆ ಪ್ರತಿದಿನ ಯಾವ್ಯಾವ ಆನ್ಸರ್ ಪೇಪರ್ ಇವ್ಯಾಲ್ಯೂಯೇಷನ್ ಆಗಿದೆ ಅಂತ ಸ್ಟೂಡೆಂಟ್ಸ್ಗಳ ಮಾರ್ಕ್ಸ್ ಕೂಡ ಆನ್ಲೈನ್ ಅಲ್ಲಿ ಅದೇ ದಿನ ಎಂಟ್ರಿ ಕೂಡ ಆಗ್ತಾ ಇರುತ್ತೆ. ಓಕೆ, ಈ ರೀತಿ ಇವ್ಯಾಲ್ಯೂಯೇಷನ್ ಪ್ರೋಸೆಸ್ ನಡೀತಾ ಇರುತ್ತೆ. ಅದಂತರ ಕೆಲವು ಸ್ಟೂಡೆಂಟ್ಸ್ ನಾವೀಗ ಪಾಸ್ ಆಗೋದಕ್ಕೆ ನಮಗೆ 20 ಮಾರ್ಕ್ಸ್ ಬಂದಿದೆ ಅಂದ್ರೆ ಸೈನ್ಸ್ ವಿದ್ಯಾರ್ಥಿಗಳಿಗೆ ಫಿಸಿಕ್ಸ್ ಸಬ್ಜೆಕ್ಟ್ ಏನಿದೆ ಹಾಗೆ ಕೆಮಿಸ್ಟ್ರಿ ಸಬ್ಜೆಕ್ಟ್ ಏನಿದೆ ಅದಕ್ಕೆ ಪಾಸಿಂಗ್ ಮಾರ್ಕ್ಸ್ 21 ಮಾರ್ಕ್ಸ್ ಬಿದ್ದರೆ ಸ್ಟೂಡೆಂಟ್ಸ್ ಪಾಸ್ ಆಗ್ತಾರೆ. ಸ್ಟೂಡೆಂಟ್ಸ್ ಅದೇ ಹೇಳ್ತಾ ಇದ್ರು, ನಿಮಗೆ 20 ಮಾರ್ಕ್ಸ್ ಬಿದ್ದಿದೆ ನನ್ನ ಪಾಸ್ ಮಾಡ್ತಾರಾ ಅಂತ ಕೇಳ್ತಾ ಇದ್ರು. ಇದೇನಾಗುತ್ತೆ ಅಂತ ಹೇಳಿದ್ರೆ ಅಸಿಸ್ಟೆಂಟ್ ಎಕ್ಸಾಮಿನರ್ ಹಾಗೆ ಡೆಪ್ಯೂಟಿ ಚೀಫ್ ಎಕ್ಸಾಮಿನರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಯಾಕಂತ ಹೇಳಿದ್ರೆ ಅದೇ ಹೇಳಿದಲ್ವಾ, ಆನ್ಸರ್ ಪೇಪರ್ ಇವ್ಯಾಲ್ಯೂಯೇಷನ್ ತುಂಬಾ ಸ್ಟ್ರಿಕ್ಟ್ ಆಗುತ್ತೆ ಅನ್ನೋದಕ್ಕಿಂತ ಕರೆಕ್ಟ್ ಆಗಿ ಆಗುತ್ತೆ. ನೀವೇನು ಬರ್ದಿದ್ದೀರೋ ಅದಕ್ಕೆ ಮಾರ್ಕ್ಸ್ ಕೊಡ್ತಾರೆ, ಎಕ್ಸ್ಟ್ರಾ ಮಾರ್ಕ್ಸ್ ಸಿಗಲ್ಲ. ನೀವು ಬರ್ದಿದ್ದಾರೋ ಅದಕ್ಕೆ ಮಾರ್ಕ್ಸ್ ಕೊಡ್ತಾರೆ. ಎಕ್ಸಾಮ್ ಅಂದ್ರೆ ಇವ್ಯಾಲ್ಯೂಯೇಷನ್ ಕರೆಕ್ಟ್ ಆಗಿ ಆಗುತ್ತೆ. ಅಂದ್ರೆ ನೀವೇನು ಸರಿಯಾಗಿ ಬರ್ದಿದ್ದೀರಾ ಅದಕ್ಕೆ ಎಲ್ಲೂ ಮಾರ್ಕ್ಸ್ ಕಟ್ ಆಗಲ್ಲ. ಅಂದ್ರೆ ನೀವಲ್ಲಿ ಯಾವುದೋ ಒಂದು ಆನ್ಸರ್ ಅನ್ನ ಅಂದ್ರೆ 5 ಮಾರ್ಕ್ ಕ್ವಶನ್ ಇದೆ, ಒಂದೇ ಮಾರ್ಕ್ಸ್ ಬರೋ ರೀತಿ ಬರ್ದಿದ್ದೀರಾ ಅದಕ್ಕೆ 1 ಮಾರ್ಕ್ಸ್ ಕೊಡ್ತಾರೆ. ಅಂದ್ರೆ 5 ಮಾರ್ಕ್ ಕ್ವಶನ್ಗೆ ಪೂರ್ತಿ ಮಾರ್ಕ್ಸ್ ಬರೋ ರೀತಿ ಬರ್ದಿಲ್ಲ ಅಂದ್ರೆ ಮಾರ್ಕ್ಸ್ ಕಟ್ ಮಾಡಲ್ಲ. 1 ಮಾರ್ಕ್ಸ್ ಬರೋ ರೀತಿ ಇದ್ರೆ 1 ಮಾರ್ಕ್ಸ್ ಕೂಡ ಕೊಡ್ತಾರೆ. ಅದಕ್ಕೋಸ್ಕರ ಯಾವ ವಿದ್ಯಾರ್ಥಿಗಳು ಪಾಸ್ ಆಗ್ಬೇಕು ಅಂತ ಇರ್ತಾರೆ ಅಂದ್ರೆ ಈಗ ಅದೇ ಸೈನ್ಸ್ ವಿದ್ಯಾರ್ಥಿಗಳು 21ಗೆ 20 ಮಾರ್ಕ್ಸ್ ಬೀಳೋ ರೀತಿ ಇದೆ, ಪಾಸ್ ಮಾಡ್ತಾರ ಅಂತ ಕೇಳ್ತಾ ಇದ್ರು. ಇದೇನಾಗುತ್ತೆ ಅಂತ ಹೇಳಿದ್ರೆ ಕೆಲವೊಮ್ಮೆ ಆನ್ಸರ್ ಪೇಪರ್ ಇವ್ಯಾಲ್ಯೂಯೇಷನ್ ಮಾಡ್ತಾರೆ, 20 ಮಾರ್ಕ್ಸ್ ಬಿದ್ದಿದೆ, ಅವಾಗ ಸ್ಟೂಡೆಂಟ್ಸ್ ಮತ್ತೇನು ಬರ್ದಿದ್ದಾರೆ ಆನ್ಸರ್ ಪೇಪರ್ ಅಲ್ಲಿ ಮತ್ತೇನಿದೆ ಇದನ್ನೊಮ್ಮೆ ಚೆಕ್ ಮಾಡ್ತಾರೆ. ಆವಾಗ ಎಲ್ಲಾದ್ರೂ ಒಂದ್ ಕಡೆ 1 ಮಾರ್ಕ್ಸ್ ಆದ್ರೂ ಕೊಡೋ ರೀತಿ ಇದ್ರೆ ಪೂರ್ತಿ 20 ಮಾರ್ಕ್ಸ್ ಬಿಟ್ಟು ಮತ್ತೇನು ಬರ್ದೇ ಇಲ್ಲ ಸ್ಟೂಡೆಂಟ್ಸ್, ಹಾಗಿದ್ದಾಗ ಹೇಗೆ ಮಾರ್ಕ್ಸ್ ಕೊಡೋದಕ್ಕಾಗಲ್ಲ. ಅದೇ ಆನ್ಸರ್ ಪೇಪರ್ ಅಲ್ಲಿ ಆ 20 ಮಾರ್ಕ್ಸ್ ಬಿಟ್ಟು ಮತ್ತು ಒಂದೇ ಒಂದು ಮಾರ್ಕ್ಸ್ ಕೊಡೋ ರೀತಿ ಎಲ್ಲಾದ್ರೂ ಇದೆಯಾ ಅಂತ ಚೆಕ್ ಮಾಡ್ತಾರೆ. ಆ ರೀತಿ ಇದ್ರೆ ಅದೊಂದು ಮಾರ್ಕ್ಸ್ ಅನ್ನ ಕೊಟ್ಟು ಪಾಸ್ ಮಾಡ್ತಾರೆ. ಅದಂತರ ಅದೇ ಡೆಪ್ಯೂಟಿ ಚೀಫ್ ಎಕ್ಸಾಮಿನರ್ ಅವ್ರ ಜೊತೆ ಕೂಡ ಡಿಸ್ಕಸ್ ಮಾಡಿ ಪಾಸ್ ಮಾಡಬೇಕು ಅಂತ ಅನ್ಸಿದ್ರೆ ಪಾಸ್ ಮಾಡ್ತಾರೆ. ಓಕೆ, ಅದು ಕೂಡ ಅದು ಹೇಳಿದಲ್ವಾ, ಜಸ್ಟ್ ಪಾಸಿಂಗ್ ಮಾರ್ಕ್ಸ್ಗೆ 1 ಮಾರ್ಕ್ಸ್ ಆ ರೀತಿ ಡಿಫರೆನ್ಸ್ ಇದ್ದಾಗ ಈ ರೀತಿ ಚಾನ್ಸಸ್ ಇರುತ್ತೆ. ಅದೇ ಈಗ ಕಾಮರ್ಸ್, ಆರ್ಟ್ಸ್ ವಿದ್ಯಾರ್ಥಿಗಳಿಗೆ ಏನು 80 ಮಾರ್ಕ್ಸ್ ಎಕ್ಸಾಮ್ ಆಗಿದೆ, ಅದಕ್ಕೆ ರೆಗ್ಯುಲರ್ ವಿದ್ಯಾರ್ಥಿಗಳಿಗೆ ಪಾಸಿಂಗ್ ಮಾರ್ಕ್ಸ್ 24. ಅದೇ 24ಗೆ ಅಂದ್ರೆ 24 ಬದಲು 23 ಮಾರ್ಕ್ಸ್ ಬಿದ್ದ ತಿಳ್ಕೊಳ್ಳೋಣ, ಆವಾಗಲೂ ಕೂಡ ಮತ್ತೊಮ್ಮೆ ಚೆಕ್ ಮಾಡ್ತಾರೆ. ಓಕೆನಾ, ಈಗ ಅದೇ ಪಾಯಿಂಟ್ ವೈಸ್ ಬರ್ದಿರ್ತೀರಾ, ಅದರೊಳಗಡೆ ಎಲ್ಲಾದ್ರೂ ಮತ್ತೊಂದು ಮಾರ್ಕ್ಸ್ ಕೊಡೋ ರೀತಿ ಇದ್ರೆ ಅದನ್ನ ಕೊಟ್ಟು ಪಾಸ್ ಮಾಡಲಾಗುತ್ತೆ. ಬಟ್ ಇದು ಸಂಪೂರ್ಣವಾಗಿ ಅಸಿಸ್ಟೆಂಟ್ ಎಕ್ಸಾಮಿನರ್ ಹಾಗೆ ಡೆಪ್ಯೂಟಿ ಚೀಫ್ ಎಕ್ಸಾಮಿನರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಓಕೆ, ಅಂದ್ರೆ ಸುಮ್ಮನೆ ಪಾಸ್ ಮಾಡೋದಕ್ಕೂ ಕೂಡ ಆಗಲ್ಲ. ಅಂದ್ರೆ 1 ಮಾರ್ಕ್ಸ್ ಏನೋ ಕೊಟ್ಟಿರ್ತಾರೆ, ಅಕಸ್ಮಾತ್ 1 ಮಾರ್ಕ್ಸ್ ಕೊಟ್ಟಿರ್ತಾರೆ, ಅದನ್ನ ಡೆಪ್ಯೂಟಿ ಚೀಫ್ ಎಕ್ಸಾಮಿನರ್ ನೋಡಿದಾಗ್ಲೂ ಕೂಡ ಇದಕ್ಕೆ ಕೊಡಬಹುದು ಅಂತ ಅವ್ರಿಗೆ ಕೂಡ ಅನ್ಸ್ಬೇಕು. ಅದಕ್ಕೋಸ್ಕರ ನಿಮಗೆ ಎಕ್ಸಾಮ್ ಆಗೋಕ್ಕಿಂತ ಮೊದಲು ಕಾಲೇಜಲ್ಲಿ ಹೇಳ್ತಾ ಇರ್ತಾರೆ, ಪೇಪರನ್ನ ಖಾಲಿ ಬಿಟ್ಟು ಬರಬೇಡಿ, ನಿಮಗೆ ಅಂದ್ರೆ ಎಷ್ಟು ಕರೆಕ್ಟಾಗಿ ಬರುತ್ತೆ ಅದನ್ನ ಕರೆಕ್ಟಾಗಿ ಬರೀರಿ, ಅದನ್ನ ಬಿಟ್ಟು ಕೂಡ ಯಾವ್ದಾದ್ರು ಕ್ವಶನ್ಗೆ ಏನಾದ್ರು ಬರೋದಕ್ಕೆ ಆಗತ್ತೆ ಅಂತ ಹೇಳಿದ್ರೆ ಅದಕ್ಕೆ ಆನ್ಸರ್ನ ಬರೀರಿ, ಕ್ವಶನ್ ರಿಲೇಟೆಡ್ ಏನಾದ್ರು ಒಂದು ಬರೀರಿ ಅಂತ ಹೇಳಿರ್ತಾರೆ. ಯಾಕಂತ ಹೇಳಿದ್ರೆ ಇದಕ್ಕೋಸ್ಕರನೇ ಅಕಸ್ಮಾತ್ ಆಗಿ ಜಸ್ಟ್ ಪಾಸಿಂಗಿಗೆ 1 or 2 ಮಾರ್ಕ್ಸ್ ಬೇಕಿದ್ದಾಗ ಚೆಕ್ ಮಾಡ್ತಾರಲ್ವಾ, ಮತ್ತೊಮ್ಮೆ ಎಲ್ಲರೂ ಮಾರ್ಕ್ಸ್ ಸಿಗತ್ತೆ ಅಂತ ಚೆಕ್ ಮಾಡಿದಾಗ ಮಾರ್ಕ್ಸ್ ಸಿಗೋ ರೀತಿ ಇರಬೇಕು, ಅದಕ್ಕೋಸ್ಕರ. ಸೊ ಈ ರೀತಿ ಆನ್ಸರ್ ಪೇಪರ್ ಇವ್ಯಾಲ್ಯೂಯೇಷನ್ ಆಗತ್ತೆ. ನಂತರ ರಿಸಲ್ಟ್ ಯಾವಾಗ ಬರುತ್ತೆ ನೀವು ಕೇಳೋದಾದ್ರೆ, ಈಗ ಆನ್ಸರ್ ಪೇಪರ್ ಇವ್ಯಾಲ್ಯೂಯೇಷನ್ ಮುಗಿದ ಒಂದು 2 to 3 ಡೇಸ್ ಒಳಗಡೆ ರಿಸಲ್ಟ್ ಅನ್ನ ಅನೌನ್ಸ್ ಮಾಡ್ತಾರೆ. ರಿಸಲ್ಟ್ ಬರೋಕ್ಕಿಂತ ಒಂದು ದಿನ ಮೊದಲು ಇಂಥ ಡೇಟ್ಗೆ ಇಂಥ ಟೈಮ್ಗೆ ರಿಸಲ್ಟ್ ಅನ್ನ ಅನೌನ್ಸ್ ಮಾಡ್ತೀವಿ ಅಂತ ತಿಳಿಸಿ, ಅದರ ನಂತರ
ಅದೇ ಇವ್ಯಾಲ್ಯೂಯೇಷನ್ ಮುಗಿದು 2-3 ದಿನಗಳಲ್ಲಿ ರಿಸಲ್ಟ್ ಅನ್ನ ಅನೌನ್ಸ್ ಮಾಡ್ತಾರೆ. ಓಕೆ, ಈ ರೀತಿ ಈ ಆನ್ಸರ್ ಪೇಪರ್ ಇವ್ಯಾಲ್ಯೂಯೇಷನ್ ಪ್ರಾಸೆಸ್ ಇರುತ್ತೆ. ನಂತರ ರಿಸಲ್ಟ್ ಕೂಡ ಯಾವಾಗ ಬರಬಹುದು ಅಂತ ನೀವು ಕೇಳೋದಾದ್ರೆ ಎಕ್ಸಾಕ್ಟ್ ಆಗಿ ಡೇಟ್ ಅನ್ನ ಈಗ ಹೇಳೋದಕ್ಕಾಗಲ್ಲ, ಯಾಕಂದ್ರೆ ಆನ್ಸರ್ ಪೇಪರ್ ಇವ್ಯಾಲ್ಯೂಯೇಷನ್ ಮುಗಿಬೇಕು. ಓಕೆ, ಈಗ ಜಸ್ಟ್ ಪ್ರಿಡಿಕ್ಟ್ ಮಾಡೋದಾದ್ರೆ ಏಪ್ರಿಲ್ 2ನೇ ವಾರ ಅಥವಾ 3ನೇ ವಾರದಲ್ಲಿ ಈ ಸೆಕೆಂಡ್ PUC ರಿಸಲ್ಟ್ ಬರಬಹುದು. ಎಕ್ಸಾಕ್ಟ್ ಆಗಿ ಅಂದ್ರೆ ಯಾವುದೇ ಇನ್ಫಾರ್ಮೇಶನ್ ಈಗಲೇ ಹೇಳೋದಕ್ಕಾಗಲ್ಲ. ಮುಂದೆ ಅಪ್ಡೇಟ್ ಏನು ಬರುತ್ತೆ ಅಂದ್ರೆ ಡೇಟ್ ಅನ್ನು ಅನೌನ್ಸ್ ಮಾಡ್ತಾರೆ, ಆವಾಗಲೂ ಕೂಡ ಆದಷ್ಟು ಬೇಗ ಹೇಳ್ತೀವಿ. ನಮ್ಮ ವಾಟ್ಸಪ್ ಚಾನಲ್ ಇದೆ, ಅದನ್ನು ಕೂಡ ಜಾಯ್ನ್ ಆಗಿ. ಅಲ್ಲಿ ಸ್ಕೀಮ್ ಆಫ್ ಇವ್ಯಾಲ್ಯೂಯೇಷನ್ ನಮ್ಮ ಶಿಕ್ಷಣ ಇಲಾಖೆಯವರು ಅಫಿಷಿಯಲಿ ರಿಲೀಸ್ ಮಾಡಿದ್ದಾರೆ, ಅದನ್ನ ಶೇರ್ ಮಾಡ್ತೀವಿ, ಡೌನ್ಲೋಡ್ ಮಾಡ್ಕೊಳ್ಳಿ. ಮುಂದೆ ಕೂಡ ಹೆಲ್ಪ್ ಆಗುತ್ತೆ, ಅಂದ್ರೆ ರಿವ್ಯಾಲ್ಯೂಷನ್ ಅಪ್ಲೈ ಮಾಡಬೇಕು ಅಂತ ಹೇಳಿದ್ರೆ ಆ ಟೈಮಲ್ಲಿ ಹೆಲ್ಪ್ ಆಗುತ್ತೆ. ಸೊ ಸ್ಕೀಮ್ ಆಫ್ ಇವ್ಯಾಲ್ಯೂಯೇಷನ್ ಡೌನ್ಲೋಡ್ ಮಾಡಿ ಇಟ್ಕೊಂಡಿರಿ. ನಮ್ಮ ವಾಟ್ಸಪ್ ಚಾನಲ್ ಇದೆ. ರಿಸಲ್ಟ್ಗೋಸ್ಕರ ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.